ಇನ್ನೂ ಎಷ್ಟು ಹೋಗ್ಬೇಕು ಈ ಗುಹೆಯಲ್ಲಿ ಗೊತ್ತಿಲ್ಲ, ಆದ್ರೂ ಹೋಗ್ತಾ ಇದ್ದೀನಿ. ಕಮರ್ಷಿಯಲ್ ಬಂದವರೆಲ್ಲರೂ ಬರೋದಿಲ್ಲ, ತಾಯಿ ಕರಿಬೇಕು. ಈ ಕತ್ಲಲ್ಲಿರೋಂಥ ಬೆಳಕು ನಮ್ಮ ಫೋನ್ ಟಚ್ ಮಾತ್ರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ. ಈಗ ನಾವು ಕಮಲಶಿಲೆಗೆ ಪ್ರತಿಯೊಬ್ರು ಬಂದಿರ್ತೀರೇನೋ, ಲೈಕ್ ಇಲ್ಲೇ ಒಂದು ಗುಹೆ ಇದೆ. ಸುಮಾರು ಇತ್ತೀಚೆಗೆ ತುಂಬಾ ಜನ ಇದ್ರ ಬಗ್ಗೆ ಹೇಳ್ತಿದ್ದಾರೆ, ಬಟ್ ತುಂಬಾ ಒಂದು ಅದ್ಭುತವಾಗಿರೋಂಥ ಪ್ಲೇಸ್ ಇದು. ಕಮಲಶಿಲೆ ಮೂಲ ದೇವಸ್ಥಾನದಿಂದ 1.5 ಕಿಲೋಮೀಟರ್ ಬಂದ್ರೆ ನಮ್ಗೆ ಈ ಗುಹೆ ಸಿಕ್ಕತ್ತೆ. ಈಗ ಆ ಗುಹೆ ಒಳಗೆ ಏನಿದೆ ಅಂತ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಕುಂದಾಪುರ ಭಾಷೆಯಲ್ಲಿ ಜಂಬಿಟ್ಕೆ ಅಂತೀವಿ ಮಗ. ಬ್ಲಡ್ ಸರ್ಕಲ್, ಆಕ್ಯುಪ್ರೆಷರ್, ಲೆಗ್ಗಿಗೆಲ್ಲ ಚಂದ ಮಾಡುತ್ತೆ. ಇವತ್ತಿನದೆಲ್ಲ ತಲಾಂತರದಿಂದ ಇದು ರಾಕ್ ಬಂದಿರೋದು ಮಗ. ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್ ಅಮ್ಮ. ಬನ್ನಿ. ಅನ್ಕೊಂಡಿದ್ದಕ್ಕಿಂತೂ ಈ ಗುಹೆ ತುಂಬಾ ದೊಡ್ಡದಾಗೆ ಇತ್ತು. ಸುಮಾರು ದೂರನೇ ನಡಿಬೇಕಾಗಿ ಬಂತು. 150 ಮೀಟರ್ ಗುಹೆ. ಅಲ್ಲಲ್ಲಿ ಹೋಗುವ ಕಾಣಿಸುವ ಬಾಹುಳಿಗಳು. ಇಲ್ಲಿ ಸೂರ್ಯ ಕಿರಣವಂತೂ ಇಲ್ವೇ ಇಲ್ಲ. ನಮ್ಮ ಮೊಬೈಲ್ ಟಾರ್ಚ್ ಅನ್ನು ಬಳಸಿ ಮಾತ್ರನೇ ನಾವು ಮುಂದೆ ನಡಿಬಹುದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ಮೇಲೆ ಈ ತೀರ್ಥದಲ್ಲಿರುವ ಈ ಕಪ್ಪೆ 5 ವರ್ಷದಿಂದ ಅಲ್ಲೇ ಇದೆಯಂತೆ. ಪವರ್ಫುಲ್ ವಾಟರ್. ಈ ತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ, ನಾಗದೋಷ ರಿಮೂವ್ ಆಗುತ್ತೆ, ತಾಯಿ ಪೂಜೆಗೆ ಮಾತ್ರ. ನಿಮ್ಮ ಗಾಡಿ, ಇವರು ಮೈಸೂರವ್ರ ಗಾಡಿ, ನಮ್ಮ ಪಾಪದ್ದು ಚೆನ್ನೈ ಅವ್ರದ್ದೆಲ್ಲ 3-4 ಗಾಡಿ ನಿಂತಿದೆಯಲ್ಲ, ಅಲ್ಲಿಗೆ ಅಣ್ಣ ಕರ್ಕೊಂಡ್ ಬಂದೆ ಮಗ. ಬೇರೆ 100 ಮರ ಇದೆ ಮಗ, ಬೇರೆ ಬಂದಿಲ್ಲ ಅಂತ ಹೇಳಿ ಅರ್ಚಕರು ಆ ತೀರ್ಥದಲ್ಲಿ ಇಳಿದು ಎಲ್ರ ಮೇಲೇನೂ ಸ್ವಲ್ಪ ತೀರ್ಥನ ಹಾಕ್ತಾರೆ. ಅದೇ ತರ ನನ್ ಮೇಲೇನೂ 1-2 ಹನಿ ಬೀಳತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಮ್ಮ, ತಾಯಿ ಬಂದಿರೋದು ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ವೀರಭದ್ರ ತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದಮ್ಮ. ಇದು ನಮ್ದು ಪರಂಪರೆ, ಯೋಗಿ ಆದಿತ್ಯನಾಥ್ ಫಾಲೋವರ್ಸ್ ಮಗ. ಇದು ನಮ್ದು ಜೀವನ. ಕಮರ್ಷಿಯಲ್ ಬಂದವರೆಲ್ಲರೂ ಬರೋದಿಲ್ಲ, ತಾಯಿ ಕರಿಬೇಕು. ಇದು ದೇವರಿಗೆ ಮೃತಿಕೆ ತರ ಮಣ್ಣು ಹಾಕ್ಬೇಕು. ಇದು ನಮ್ಮ ಪರಂಪರೆ, ನಾವೇ ಮಾಡ್ಕೊಂಡು ಹೋಗ್ತಿದೀವಿ. ಕುಂದಾಪುರದಿಂದ 30 ಕಿಲೋಮೀಟರು, ಉಡುಪಿಯಿಂದ 60 ಕಿಲೋಮೀಟರು. ಅಲ್ಲಿಂದ ಈ ಲೆಫ್ಟ್ ಸೈಡ್ ಅಲ್ಲಿ ಒಂದೊಂದು ಜನಕ್ಕೆ ಸ್ವಲ್ಪ ಮೇಲ್ಗಡೆ ಹೋದ್ರೆ ಓ ಮೈ ಗಾಡ್ ಏನು ಕಾಣಿಸ್ತಿಲ್ಲ. ಸೊ ನನ್ನ ಮೊಬೈಲ್ ಟಾರ್ಚ್ ಎಷ್ಟೇ ಹಾಕಿದ್ರು ಕೂಡ ಮುಂದೆ ಏನಿದೆಯೋ ನನಗೇನು ಕಾಣಿಸ್ತಿರ್ಲಿಲ್ಲ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಸುತ್ತು ಕಂಪ್ಲೀಟ್ ಗುಹೆ, ಕತ್ಲು. ನಿಜವಾಗ್ಲೂ ಅಲ್ಲಿ ನಡಿಬೇಕಂದ್ರೆ ನನ್ನ ಅರ್ಧ ದೇಹನ ನಾನು ಬಾಗಿ ನಡಿಬೇಕಾಗಿತ್ತು. ಇಲ್ಲಿ ನೋಡಿ, ಈ ಥರ ನಾನು ಇಷ್ಟು ಬೆಂಡಾಗಿ ಮುಂದೆ ಒಂದೊಂದು ಹೆಜ್ಜೆನೂ ಹಾಕ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ಒಂದು ಸ್ವಲ್ಪ ಮುಂದೆ ನೋಡಿದ್ರೆ ನನಗೆ ಕಂಡು ಬಂದಿದ್ದು ಒಂದು ಜ್ಯೋತಿ. ಅಂತಿಮವಾಗಿ ಇದನ್ನು ದರ್ಶನ ಪಡೆದು ಈಗ ಇಲ್ಲಿಂದ ಹೊರಗಡೆ ಹೋಗುವ ಸಮಯ. ನಿಜವಾಗ್ಲೂ ತುಂಬಾ ಹಳೆ ಗುಹೆ ಇದು. 1000 ವರ್ಷಗಳ ಇತಿಹಾಸ ಇರುವಂತ ಈ ಬೃಹತ್ತಾದ ಗುಹೆ ದಾಟಿ 5 ನಿಮಿಷದ ಬಳಿಕ ಸೂರ್ಯ ಕಿರಣವನ್ನ ನೋಡಿದ. ಇದು ಇಲ್ಲಿನ ಇತಿಹಾಸ, ಕಮಲಶಿಲೆ ಗುಹೆ. ನಿಜವಾಗ್ಲೂ ಹೊರಗಡೆ ಹೋಗಿದ್ದು ನನಗೆ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಆಯಿತು. ನಿಜ ಹೇಳ್ತಿದ್ದೀನಿ, ಈ ಥರ ಜಾಗಗಳು ತುಂಬ ಜನ ಗೊತ್ತಿರಲ್ಲ, ಬಟ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇದು. ಕೇವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅಲ್ಲೇ ಇರೋಂಥ ಬಾಹುಳಿಗಳು. ಇದು ನಾನು ಹೇಳೋದಕ್ಕಿಂತಲೂ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಕಮಲಶಿಲೆ ಗುಹೆ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬನ್ನಿ. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆಯಲ್ಲಿ.